ಹೆಲೋ ಸ್ನೇಹಿತರೆ, ನಿಮಗೆ ಮಾಲ್ತಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಕಾನ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಲಾಡೂನು ನೀವು 1 ಇಯರ್ ಮೇಲೆ ಇರುವ ಮಕ್ಕಳಿಗೆ ಕೊಡ್ಬೋದು. ಇದರಿಂದ ಅವರಿಗೆ ಬ್ರೈನ್ ಡೆವಲಪ್ಮೆಂಟ್, ಬೋನ್ ಸ್ಟ್ರೆಂತ್ ಹಾಗೆ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಅವರಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಇದಕ್ಕೆ ನಾವು ಬೇಕಾಗಿರೋ ಪದಾರ್ಥಗಳೇನೆಂದರೆ, ನಮಗೆ ಬೇಕಾಗಿರೋದು ಮಕಾನ ಮೇಯ್ನಾಗಿ. ಇದನ್ನು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಪುಡಿ ಪುಡಿ ಆಗುವವರೆಗೂ ನಾವು ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾವು ಬೇಕಾಗಿರುವ ಡ್ರೈ ಫ್ರೂಟ್ಸ್ ಏನಂದರೆ ವಾಲ್ನಟ್ ಮತ್ತು ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಮೂರು ಒಂದು ಸತಿ ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಒಂದು ಏಲಕ್ಕಿ ಹಾಕ್ತಿದ್ದೀನಿ. ಅವೆಲ್ಲ ಪೌಡರ್ ಮಾಡಿಕೊಂಡು ಈಗ ನಾನು ಬೀಜ ಬಿಡಿಸಿರೋ ಡೇಟ್ಸ್ ಹಾಕಿ ಇದು ಕೂಡ ನಾನು ಪೌಡರ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಮೊದಲೇ ಮಾಡಿರುವ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಚೆನ್ನಾಗಿ ಮತ್ತು ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಬೇಕಾದಷ್ಟು ತುಪ್ಪವನ್ನು ಹಾಕ್ಬೋದು. ತುಪ್ಪ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಈ ತುಪ್ಪದ ಜೊತೆ ನಾನು ಸ್ವಲ್ಪ ಪೀನಟ್ ಬಟರ್ ಕೂಡ ಯೂಸ್ ಮಾಡ್ತಿದ್ದೀನಿ. ಇದು ಇನ್ನೂ ಟೇಸ್ಟ್ ಬರುತ್ತೆ ಮತ್ತು ಇದು ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದು ವೇಳೆ ಮಿಶ್ರಣ ಬಂದು ಇನ್ನೂ ಪುಡಿ ಪುಡಿ ಆಗಿದ್ದರೆ ನಮಗೆ ಬೇಕಾದಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಪೀನಟ್ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೋಬೋದು. ನಾನು ಇದನ್ನು ರೌಂಡ್ ಶೇಪಲ್ಲಿ ಮಾಡ್ತಿದ್ದೀನಿ. ಹೀಗೆ ರೌಂಡ್ ಶೇಪ್ ಮಾಡಿ ಮಕ್ಕಳಿಗೆ ನೀವು ಯಾವಾಗ ಬೇಕಾದ್ರೂ ಕೊಡ್ಬೋದು. ಇದು ತುಂಬ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ಸಲ್ಲಿ ಸಿಗ್ತೀನಿ. ನಿಮ್ಗೆ ಇನ್ನೂ ಈ ಥರ ಮಕ್ಕಳಿಗೆ ಬೇಕಾಗಿರೋ ಸ್ನ್ಯಾಕ್ಸು, ಡಿಫ್ರೆಂಟ್ ಡಿಶಸ್ ಬಗ್ಗೆ ಮಾಹಿತಿ ಬೇಕು, ವೀಡಿಯೋಸ್ಗಳು ಬೇಕಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.